ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಹಿಂಗೆ ಒಂದು ಫೋನಲ್ಲಿ ಬ್ರೌಸ್ ಮಾಡಬೇಕಾದ್ರೆ ಟ್ವಿಟರಲ್ಲಿ ಒಂದು ಪೋಸ್ಟ್ ನೋಡಿದೆ. ಒಬ್ಬರು ರ್ಯಾಪಿಡೋ ಕ್ಯಾಪ್ಟನ್ನು ಒಂದು ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಟಿ ವಿ ಎಸ್ ರೋನಿನ್ ಬೈಕಲ್ಲಿ ಬರ್ತಾರೆ. 1.8 ಲ್ಯಾಕ್ ಆನ್ ರೋಡ್ ಪ್ರೈಸ್ ಇದೆ ಬೆಂಗಳೂರಿನಲ್ಲಿ. ಸೊ ಕಸ್ಟಮರ್ ಕೇಳ್ತಾರೆ ಕ್ಯೂರಿಯಾಸಿಟಿಯಲ್ಲಿ, ಹೆಂಗೆ ಈ ಬೈಕಲ್ಲಿ ಅರ್ನಿಂಗ್ಸು ವರ್ಕೌಟ್ ಆಗುತ್ತಾ ಇಷ್ಟು ದೊಡ್ಡ ಬೈಕಲ್ಲಿ ನಿನಗೆ ಅಂತ. ಕ್ಯಾಪ್ಟನ್ ಹೇಳ್ತಾರೆ, ಇಲ್ಲ ನಾನೊಂದು ಬಿಗ್ IT ಫಾರ್ಮಲ್ಲಿ ನಾನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರು. ಸೊ ನನಗೆ 20+ ಲ್ಯಾಕ್ಸ್ ಪ್ಯಾಕೇಜ್ ಇದೆ ಅಂತ. ಸೊ ನೋಡಿ, ಅವ್ರು ಎಷ್ಟೇ ಅರ್ನ್ ಮಾಡಿದ್ರು ಅವ್ರಿಗೊಂದು ವೀಕೆಂಡಲ್ಲಿ ಒಂದು ಒಂಟಿತನ, ಒಂದು ಲೋನ್ಲಿನೆಸ್ ಕಾಡ್ತಾ ಇದೆ. ಸೊ ಅದನ್ನ ಅವ್ರು ಇದು ಮಾಡ್ಕೊಳ್ಳಿಕ್ಕೆ ಅವ್ರ ಪಾಪ ವೀಕೆಂಡಲ್ಲಿ ರ್ಯಾಪಿಡೋ ಬೈಕ್ ಓಡಿಸ್ತಾ ಇದ್ದಾರೆ. ನೀವು ಸಹ ಇದೇ ಥರ ಜೀವನದಲ್ಲಿ ಎಷ್ಟೇ ಯಶಸ್ವಿಯಾಗಿದ್ರೂ, ಆಸ್ತಿ ಸಂಪತ್ತು ಐಶ್ವರ್ಯ ಎಲ್ಲ ಇದ್ರೂ ನಿಮಗೂ ಕೂಡ ಏನೋ ಒಂದು ಒಂಟಿತನ ಕಾಡ್ತಾ ಇರುತ್ತೆ. ಹ್ಯಾಪಿನೆಸ್ನ ಎಲ್ಲೋ ಬಿಟ್ಬಿಟ್ಟು ಎಲ್ಲೋ ಹುಡುಕ್ತಿರ್ತೀರ. ಸೊ ಯಾರನ್ನೋ ನೀವು ಇಂಪ್ರೆಸ್ ಆಗಲಿ ಇರಿಟೇಟ್ ಮಾಡಲಿಕ್ಕೆ ಹೋಗಬೇಡಿ. ಆ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಜೀವನ ಇರುತ್ತೆ, ಅವ್ರದ್ದೇ ಆದಂಥ ಕಷ್ಟ ಸುಖ ನಿಮಗೆ ಗೊತ್ತಿರೋ ಆದಂಥ ಒಂದು ಬಿಹೈಂಡ್ ಒಂದು ದೊಡ್ಡ ಸ್ಟೋರಿನೇ ಇರುತ್ತೆ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಇವತ್ತು ವೀಕೆಂಡು, ಸಂಡೇ, ಮೆಜಾರಿಟಿ ಪೀಪಲೆಲ್ಲ ಮನೇಲೇ ಇರ್ತೀರ. ಸೊ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಸೊ ನಿಮ್ಮ ಮಧ್ಯೆ ಏನೇ ಸಣ್ಣ ಪುಟ್ಟ ಮನಸ್ತಾಪಗಳು, ಏನೇ ಒಂದು ಪ್ರಾಬ್ಲಮ್ಮು, ಇಲ್ಲ ಏನೋ ಒಂದು ಕಾಡ್ತಾ ಇದೆ ಅಂದರೆ ಓಪನಾಗಿ ಮಾತಾಡಿ. ಯಾಕಂದರೆ ಇವತ್ತು ಮೆಜಾರಿಟಿ ಪೀಪಲ್ ಮನೇಲೇ ಇರ್ತೀರ. ಒಬ್ಬರೇ ರೂಮಲ್ಲಿ ಒಂಟಿಯಾಗಿ OTT ಪ್ಲ್ಯಾಟ್ಫಾರ್ಮ್ ನೋಡೋದಕ್ಕಿಂತ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಏನೇ ಸಮಸ್ಯೆ ಇದ್ರೂ ಕೂತ್ಕೊಂಡು ಮಾತಾಡಿ. ಎವ್ರಿ ಪ್ರಾಬ್ಲಮ್ ಆ್ಯಸ್ ಎ ಸೊಲ್ಯೂಷನ್. ಸೊ ಬಗೆಹರಿಸಿ. ಸೊ ಇರೋದೊಂದು ಜೀವನ, ಇರೋಷ್ಟು ದಿನ ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ. ಇನ್ನೆಚ್ಚಿನ ಕಂಟೆಂಟ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.